ಮತ್ತೊಂದು ಕಡೆ ಇದೇ ಮೂಡ ಹಗರಣವನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು, ಪಾದಯಾತ್ರೆ ಮಾಡಬೇಕು ಅಂತ ಬಿಜೆಪಿ ಸಹಜವಾಗಿ ರೂಪುರೇಷವನ್ನ ಹೆಣಿತಾ ಇದೆ. ಆದ್ರೆ ಯಾವಾಗ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡ ವಿಚಾರ ಪ್ರಸ್ತಾಪಿಸಿ ನಾನು ಯಾಕೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಇದ್ದಾಗೆ ಸಹಜವಾಗಿ ಬಿಜೆಪಿ ಪಾಳ್ಯದಲ್ಲಿ ಸ್ವಲ್ಪ ಗಲಿಬಿಲಿ ಉಂಟಾಗಿತ್ತು. ಈಗ ಅದು ಹೇಗೋ ಈ ವಿಚಾರವನ್ನ ಒಂದು ಸಾರ್ಟ್ ಔಟ್ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿ ಆದಂಗಿದೆ. ಯಾಕಂತ ಅಂದ್ರೆ ಇವತ್ತು ಕೇಂದ್ರದ ಕೆಲ ನಾಯಕರುಗಳೇ ಬಂದು ಪಾದಯಾತ್ರೆ ನಡೆಯುತ್ತೆ, ಕುಮಾರಸ್ವಾಮಿ ಅವರೇ ಚಾಲನೆ ಮಾಡ್ತಾರೆ ಅಂತ ಖುದ್ದು ವಿಜಯೇಂದ್ರ ಅವರೇ ಹೇಳಿರೋ ಮುಖೇನವಾಗಿ ಇದು ಸುಸೂತ್ರವಾಗಿ ಸಾಗಬಹುದು ಅಂತ ನಾವು ಅಂದ್ಕೊಳ್ಬಹುದು. ಆದ್ರೆ ಬಿಜೆಪಿಯ ನಾಯಕರುಗಳೇ ಈಗ ತಲೆನೋವಾಗಿ ಪರಿಣಮಿಸ್ತಾ ಇದ್ದಾರೆ. ಯಾಕಂತ ಅಂದ್ರೆ ಇವತ್ತು ಬಿಜೆಪಿಯ ಕೆಲ ಅಸಮಾಧಾನಿತ ನಾಯಕರುಗಳು ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಒಂದು ಸಭೆಯನ್ನ ಮಾಡಿ ಹೈಕಮಾಂಡ್ ಮಟ್ಟಕ್ಕೂ ತಮ್ಮ ಅಸಮಾಧಾನವನ್ನ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಈಗ ಪ್ಲಾನ್ ರೂಪಿಸ್ತಾ ಇದ್ದಾರೆ. ಸಹಜವಾಗಿ ವಿಜಯೇಂದ್ರ ವಿರುದ್ಧವೇ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಪಾದಯಾತ್ರೆ ಪಾಲಿಟಿಕ್ಸ್ ಯಾವ್ಯಾವ ರೀತಿಯಾಗಿ ನಡೀತಾ ಇದೆ ಮೈತ್ರಿ ಪಾಳ್ಯದಲ್ಲಿ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಮ್ಮ ಕುಟುಂಬಕ್ಕೆ ವಿಷ ಆಗ್ಬೇಕಂತವ್ರನ್ನ ಜೊತೆ ಕೂಡಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ದೋಸ್ತಿಗಳು ಅಂತ ಕೈ ಮೇಲೆತ್ತಿದ್ರು, ಜೋಡೆತ್ತುಗಳು ಅಂತಾನೆ ಸಂದೇಶ ರವಾನಿಸಿದ್ರು. ಲೋಕಸಭಾ ಚುನಾವಣೆ ವೇಳೆ ಮೋದಿ ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಶಕ್ತಿ ಪ್ರದರ್ಶಿಸಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಲೋಕಸಭಾ ಚುನಾವಣೆ ವೇಳೆ ಕಮಲ ದಳ ನಾಯಕರು ಅಪರಿಚಿತರು. ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟೋ ಮೂಲಕ ರಾಜ್ಯದಲ್ಲಿ ಭರ್ಜರಿ ಗೆಲುವನ್ನೇ ಕಂಡಿದ್ರು. ಯಾವುದೇ ಮುನಿಸು ಇಲ್ಲದಂತೆ ರಾಷ್ಟ್ರ ರಾಜಕಾರಣದಲ್ಲೂ ಕುಮಾರಸ್ವಾಮಿ ಗುಡುಗಿದ್ರು. ಮೋದಿ ಕ್ಯಾಬಿನೆಟ್ ನಲ್ಲಿ ಇದೀಗ ಎಚ್ಡಿಕೆ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಮೂಡ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಸಮರ ಸಾರಿರುವ ಬಿಜೆಪಿ ತನ್ನವರಿಂದಲೇ ಮುಳುವಾಗಿದೆ. ದೋಸ್ತಿ ಮಾಡಿಕೊಂಡವರೇ ಉಲ್ಟಾ ಹೊಡೆದಿದ್ದಾರೆ. ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರನ್ನು ಯಾರು ಮಾಡ್ಕೊಂಡಿದ್ದಾರೆ? ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೊತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಹಿತ ಕೇಸರಿ ಪಡೆ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಮುಂದೆ ಇಟ್ಟ ದಿಟ್ಟ ಹೆಜ್ಜೆಯನ್ನ ಹಿಂದೆ ತೆಗೆಯೋ ನಿರ್ಧಾರವೇ ಮಾಡಿಲ್ಲ. ಪಾದಯಾತ್ರೆ ಮಾಡಿಯೇ ಮಾಡ್ತೀವಿ. ಶನಿವಾರ ಮೈಸೂರಿಗೆ ಪಾದಯಾತ್ರೆ ಆರಂಭ ಆಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಖಡಕ್ ಆಗಿ ವಿರೋಧಿಗಳಿಗೆ ಸಂದೇಶ ರವಾನಿಸುವ ಕೆಲಸವನ್ನು ಮಾಡಿದ್ದಾರೆ. ದೆಹಲಿಯಿಂದ ಘಟಾನುಘಟಿ ನಾಯಕರ ಸಮ್ಮುಖದಲ್ಲೇ ಸಂದೇಶ ರವಾನಿಸಿದ್ದಾರೆ. ಎಲ್ಲವೂ ಕೂಡ ಇತ್ಯರ್ಥ ಆಗಿದೆ. ಮುಂದಿನ ಶನಿವಾರ ಬೆಳಗ್ಗೆ 8:00 ಐಸ್ ರೋಡ್ ಜಂಕ್ಷನ್ ಇಂದ ನಮ್ಮ ಪಾದಯಾತ್ರೆಗೆ ಆಗಲೇ ನಿತ್ಯ ಆಗಿದೆ, ನಿರ್ಧಾರ ಆಗಿದೆ ಜಾಗ ಏನಂತೇಳಿ. ಅಲ್ಲಿ ಬೆಳಗ್ಗೆ 8:00 ಕೂಡ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ, ಚಾಲನೆ ಸಿಗ್ತದೆ. ಒಂದ್ ಕಡೆ ಕುಮಾರಸ್ವಾಮಿ ಮಾತ್ರ ಪಾದಯಾತ್ರೆಯಲ್ಲಿ ಭಾಗಿಯಾಗೋಕೆ ಹಲವು ಷರತ್ತುಗಳನ್ನೇ ಹಾಕಿದ್ದಾರೆ. ಬಿಜೆಪಿ ನಾಯಕರ ನಡೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಕುಮಾರಸ್ವಾಮಿಯೇ ಚಾಲನೆ ಕೊಡ್ತಾರೆ ಅಂತ ವಿಜಯೇಂದ್ರ ಹೇಳಿರೋದು ಅಚ್ಚರಿಗೂ ಕಾರಣ ಆಗಿದೆ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೋರ್ತಾರೆ. ಇಲ್ಲ, ಈಗ ನಾವು ಕುಮಾರಸ್ವಾಮಿ ಅವ್ರ ಜೊತೆಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಅದು ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್. ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್. ಪಾದಯಾತ್ರೆ ನಡೀತದೆ, ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್. ಕುಮಾರಸ್ವಾಮಿ ಅವ್ರ ಜೊತೆಗೆ ನಾವು ಮಾತುಕತೆಯನ್ನು ಮಾಡಿ ಮುಂದುವರಿಸ್ತೀವಿ. ದೆಹಲಿಯಲ್ಲಿ ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಯಾವುದೇ ಗೊಂದಲಗಳಿಲ್ಲ, ಪಾದಯಾತ್ರೆ ನಡೆಯುತ್ತೆ ಅಂದಿದ್ದಾರೆ. सूचना पूरी तरह गलत, ऐसा कोई कंफ्यूजन JDS और भारतीय जनता पार्टी के बीच में नहीं। यात्राएं संगठन संचालित करता है, कोई व्यक्ति नहीं। TV9 ಇನ್ಸೈಡ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಬಿಜೆಪಿ ಪಾದಯಾತ್ರೆಯನ್ನ ಬೆಂಬಲಿಸೋದಕ್ಕೆ ಕುಮಾರಸ್ವಾಮಿ ಮಹತ್ವದ ಷರತ್ತನ್ನೇ ಹಾಕಿದ್ದಾರಂತೆ. JP ನಡ್ಡಾ ಜೊತೆ ಫೋನ್ನಲ್ಲಿ ಮಾತುಕತೆ ವೇಳೆ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರಂತೆ. ಹಾಗಾದ್ರೆ ಏನೇನ್ ಷರತ್ತು ಹಾಕಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, JP ನಡ್ಡಾ ಜೊತೆ ಫೋನ್ ಸಂಭಾಷಣೆ ವೇಳೆ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ಹಲವು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. ಪ್ರೀತಮ್ ಗೌಡ ಇರಬಾರ್ದು, ಆತ ದೇವೇಗೌಡರ ಕುಟುಂಬವನ್ನೇ ನಾಶ ಮಾಡೋಕೆ ಹೊರಟೋನಾಗಿದ್ದಾನೆ. ಪ್ರೀತಮ್ ಗೌಡ ಇಲ್ಲದೆ ಹೋದ್ರೆ ಬಿಜೆಪಿ ಪಾದಯಾತ್ರೆಯಲ್ಲಿ JDS ಭಾಗಿಯಾಗುತ್ತೆ. ಇನ್ನು ಪಾದಯಾತ್ರೆ ಪ್ಲಾನ್ ಮಾಡೋ ಮೊದಲು ನಮ್ಮ ಬಳಿ ಚರ್ಚೆನೇ ಮಾಡಿಲ್ಲ. ಹಳೆ ಮೈಸೂರಿನಲ್ಲಿ ನಮ್ಮ ಜೊತೆ ಚರ್ಚೆ ಮಾಡದೆ ಪಾದಯಾತ್ರೆ ಹೇಗ್ ಮಾಡ್ತಾರೆ? ಮೊದಲು ವಿಶ್ವಾಸ ತೆಗೆದುಕೊಳ್ಳದೆ ಹೋದ್ರೆ ನಾವ್ಯಾಕೆ ಬೆಂಬಲ ಕೊಡ್ಬೇಕು ಅಂತ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ಅತ್ತ BY ವಿಜಯೇಂದ್ರ ದೆಹಲಿಯ ಸಭೆಯಲ್ಲಿ ತೊಡಗಿದ್ರೆ, ಇತ್ತ ಬೆಂಗಳೂರಿನಲ್ಲಿ ರಾಜ್ಯ ನಾಯಕತ್ವದ ವಿರುದ್ಧ ಅಸಮಾಧಾನಿತರು ಸಭೆ ಸೇರಿದ್ದರು. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಸೇರಿದ್ದ ಬಿಜೆಪಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕಮಾಂಡ್ ಕದ ತಟ್ಟುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ.
ಬಿಜೆಪಿಯಲ್ಲಿನ ಆಂತರಿಕ ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದು ಮತ್ತೊಂದು ಸಭೆ ನಡೆಸಿ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಲಾಗಿದೆ. ಕುಮಾರ್ ಬಂಗಾರಪ್ಪನವರಿಗೆ ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಮತ್ತು ನಾನು ಅಂದರೆ ಮುಂದಿನ ದಿವಸಗಳಲ್ಲಿ BJP ಸರಿ ಹೋಗ್ತಾ ಇಲ್ಲ ಕರ್ನಾಟಕದಲ್ಲಿ. ಇದು ಅಪಮಕ ಪಕ್ಷ ಆಗಿ ಪರಿವರ್ತನೆ ಆಗಿದೆ. ಇದರಿಂದ ಮುಕ್ತ ಮಾಡಬೇಕು. ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ರಾಜ್ಯಾಧ್ಯಕ್ಷ ಮತ್ತು ಯಡಿಯೂರಪ್ಪ ಮಾಡಿದ್ದಾರೆ, ಅದನ್ನು ನಾವು ಪ್ರಯತ್ನದ ಹೈಕಮಾಂಡ್ ಗಮನಕ್ಕೆ ತರಬೇಕು. ಇನ್ನು ಯತ್ನಾಳ್ ಪ್ರತ್ಯೇಕ ಸಭೆ ಬಗ್ಗೆ ಮಾತನಾಡಿದ ರಾಧಾಮೋಹನ್ ಅಗರ್ವಾಲ್, ನಮ್ಮದು ದೊಡ್ಡ ಪರಿವಾರ, ಸಣ್ಣ ಪುಟ್ಟ ಗೊಂದಲ ಇರುತ್ತೆ, ಸಣ್ಣ ಪುಟ್ಟ ಮಾತುಗಳಿಗೆ ಮಾನ್ಯತೆಯನ್ನು ಕೊಡಬಾರದು ಅಂದಿದ್ದಾರೆ. ये सेकंड पादा यात्रा हमने कर रहे हैं. हम देश के नहीं दुनिया के सबसे बड़े राजनीतिक संगठन हैं. हमारा बहुत बड़ा परिवार है और जब इतना बड़ा परिवार होता है तो एक आध छोटी मोटी बातों पर ध्यान देना उचित है. ಒಟ್ಟಾರೆಯಾಗಿ ಜೆಡಿಎಸ್ ಜೊತೆಗೂಡಿ ಸಿಎಂ ವಿರುದ್ಧ ಮೈಸೂರಿಗೆ ಹೊರಟಿದ್ದ ಬಿಜೆಪಿಗೆ ಒಂದು ಹೆಜ್ಜೆ ಹಿಂದೆ ಸರಿದು ಗೊಂದಲ ಮೂಡಿಸಿದ್ರೆ, ಇತ್ತ ವಿಜಯೇಂದ್ರ ನಾಯಕತ್ವವನ್ನ ಒಪ್ಪದ ಬಿಜೆಪಿ ನಾಯಕರು ಪ್ರತ್ಯೇಕ ಸಭೆ ನಡೆಸಿ ಹೈಕಮಾಂಡ್ ಕದ ತಟ್ಟೋ ಸಿದ್ಧತೆಯಲ್ಲಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.